ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪೆ. ವೀಕ್ಷಕರೇ, ಇವತ್ತು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನಪ್ಪಾ ಅಂತ ಅಂದ್ರೆ ವರ್ಸ್ಟ್ ಫುಡ್ ಫಾರ್ ಡಯಾಬಿಟಿಕ್ ಪೇಷಂಟ್. ಸಕ್ಕರೆ ಕಾಯಿಲೆ ಇರೋರಿಗೆ ಅಪಾಯ ತರುವಂತಹ ಕೆಲವೊಂದು ಡೇಂಜರಸ್ ಫುಡ್ ಯಾವುವು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ನಾನು ಈಗ ಹೇಳೋ ಫುಡ್ಗಳು ಸಕ್ಕರೆ ಕಾಯಿಲೆ ಇರೋರಿಗೆ ಸಿಕ್ಕಾಪಟ್ಟೆ ಅಪಾಯ, ಪ್ರಾಣಕ್ಕೆ ಆಪತ್ತು ತರಬಹುದು, ಎಚ್ಚರ ಅಂತಾರೆ ತಜ್ಞರು. ಹಾಗಾದರೆ ಆ ಫುಡ್ಗಳು ಯಾವುವು ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೊದಲ ಡೇಂಜರಸ್ ಫುಡ್ ಮೈದಾ. ಸಿಕ್ಕಾಪಟ್ಟೆ ಆಹಾರಗಳಲ್ಲಿ ಈ ಮೈದಾವನ್ನು ಬಳಸಲಾಗುತ್ತೆ. ಸ್ನ್ಯಾಕ್ಸ್ ಆಗಿರ್ಬೋದು, ತಂದೂರಿ ರೊಟ್ಟಿ ಆಗಿರ್ಬೋದು, ಸಮೋಸ, ಜಲೇಬಿ ಆಗಿರ್ಬೋದು, ಹೀಗೆ ಸಾಕಷ್ಟು ಆಹಾರಗಳಲ್ಲಿ ಮೈದಾವನ್ನು ಬಳಸಲಾಗುತ್ತೆ. ಅಂದಹಾಗೆ ವೀಕ್ಷಕರೇ, ಮೈದಾದಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಹೈ ಇರುತ್ತೆ. ಇದು ಶುಗರ್ ಲೆವೆಲನ್ನು ತುಂಬ ವೇಗವಾಗಿ ಜಾಸ್ತಿ ಮಾಡುತ್ತೆ. ಹೀಗಾಗಿ ಸಕ್ಕರೆ ಕಾಯಿಲೆ ಇರೋರು ಈ ಮೈದಾದಿಂದ ದೂರ ಇರಬೇಕು. ಎರಡನೇ ಡೇಂಜರಸ್ ಫುಡ್ ಇನ್ಸ್ಟ್ಯಾಂಟ್ ನೂಡಲ್ಸ್. ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇದು ಶುಗರ್ ಪೇಷಂಟ್ಸ್ಗೆ ಸ್ವಲ್ಪನೂ ಒಳ್ಳೆಯದಲ್ಲ. ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಸಿಕ್ಕಾಪಟ್ಟೆ ಡೇಂಜರು. ಇದರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಏನೂ ಕೂಡ ಸಿಗೋದಿಲ್ಲ. ಇಲ್ಲಿ ನಿಮಗೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಹೀಗಾಗಿ ಆದಷ್ಟು ಡಯಾಬಿಟಿಕ್ ಪೇಷಂಟ್ಸ್ ಈ ಇನ್ಸ್ಟ್ಯಾಂಟ್ ನೂಡಲ್ಸ್ನಿಂದ ದೂರ ಇರಿ. ಮೂರನೇದು ಬ್ರೆಡ್ಡು. ವೀಕ್ಷಕರೇ, ಈ ಬ್ರೆಡ್ ಇದೆಯಲ್ಲ, ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ಅಪಾಯಕಾರಿ. ಯಾಕೆ ಅಂದರೆ ಇದರಲ್ಲಿ 90% ಮೈದಾನೇ ಇರುತ್ತೆ. ಹೀಗಾಗಿ ಸಕ್ಕರೆ ಕಾಯಿಲೆ ಇರೋರು ಈ ಬ್ರೆಡ್ಡನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಬ್ರೆಡ್ಡಿಂದ ದೂರ ಇದ್ದರೆ ಒಳ್ಳೆಯದು. ನಾಲ್ಕನೇದು ಆಲೂಗೆಡ್ಡೆ. ಆಲೂಗೆಡ್ಡೆಯಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಜಾಸ್ತಿ ಇರುತ್ತೆ. ನಿಮಗೆ ಡಯಾಬಿಟಿಸ್ ಇದೆ ಅಂತ ಅಂದರೆ ನೀವು ಆಲೂಗೆಡ್ಡೆಯನ್ನು ತಿಂತಾ ಇದ್ದೀರಾ ಅಂತ ಅಂದರೆ ಇವತ್ತೇ ಬಿಟ್ಬಿಡಿ. ಯಾಕೆ ಅಂದರೆ ಇದನ್ನು ತಿಂದಾಗ ಶುಗರ್ ಲೆವೆಲ್ ಇದ್ದಕ್ಕಿದ್ದ ಹಾಗೆ ಹೈ ಆಗುತ್ತೆ. ಇನ್ ಕೇಸ್ ತಿನ್ನಲೇಬೇಕು ಅಂತಂದರೆ ಕ್ವಾಂಟಿಟಿ ಕಡೆ ಗಮನ ಇರಲಿ. ಜೊತೆಗೆ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದನ್ನು ಮರಿಬೇಡಿ. ಹಾಲು ನಂತರ ಬರೋದು ಕಾರ್ನ್ಫ್ಲೇಕ್ಸ್. ಇದನ್ನು ಜಾಹೀರಾತುಗಳಲ್ಲಿ ಬಹಳ ಹೆಲ್ದಿ ಅಂತ ತೋರಿಸ್ತಾರೆ. ಆದರೆ ತಜ್ಞರ ಪ್ರಕಾರ ಶುಗರ್ ಇರೋರಿಗೆ ಇದು ಒಳ್ಳೆಯದಲ್ಲ. ಇದರಲ್ಲಿ ಹಿಡನ್ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇನ್ನು ಇದನ್ನು ತುಂಬ ಜನ ಹಾಲಿನಲ್ಲಿ ಮಿಕ್ಸ್ ಮಾಡಿ ತೆಗೆದುಕೊಳ್ತಾರೆ. ಈ ಕಾಂಬಿನೇಷನ್ ಮತ್ತಷ್ಟು ಶುಗರನ್ನು ಜಾಸ್ತಿ ಮಾಡುತ್ತೆ. ಹೀಗಾಗಿ ಡಯಾಬಿಟಿಕ್ ಪೇಷಂಟ್ಸ್ ಈ ಕಾರ್ನ್ಫ್ಲೆಕ್ಸಿಂದ ದೂರ ಇರಿ, ಮುಟ್ಲೇಬೇಡಿ. ಆರನೇದು ಹನಿ ಅಂದರೆ ಜೇನುತುಪ್ಪ. ಈ ಜೇನುತುಪ್ಪದಲ್ಲಿ ಶುಗರ್ ಕಂಟೆಂಟ್ ಹೈ ಇರುತ್ತೆ. ಜೇನುತುಪ್ಪದಿಂದ ಹೆಲ್ದಿ ಬೆನಿಫಿಟ್ಸ್ ತುಂಬಾ ಇದೆ. ಆದರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಇದು ಒಳ್ಳೆಯದಲ್ಲ. ನೀವೇನಾದರೂ ಡಯಾಬಿಟಿಕ್ ಆಗಿದ್ದರೆ ಯೋಚನೆ ಮಾಡಿ ಇದನ್ನು ಬಳಸ್ತಾ ಇದ್ದರೆ ತುಂಬ ಒಳ್ಳೆಯದು. ಏಳನೇದು ಫ್ರೂಟ್ ಜ್ಯೂಸಸ್. ಹಣ್ಣಿನ ಜ್ಯೂಸ್ಗಳು ಡಯಾಬಿಟಿಕ್ ಪೇಷಂಟ್ಸ್ ಪಾಲಿಗೆ ಇದು ತುಂಬಾ ಅಪಾಯ. ಇದಕ್ಕಿಂತ ಹಣ್ಣನ್ನು ಹಾಗೇ ತಿನ್ನೋದು ಒಳ್ಳೆಯದು, ಆದರೆ ಜ್ಯೂಸ್ ಮಾಡಿ ಕುಡಿಬಾರ್ದು ಸಕ್ಕರೆ ಕಾಯಿಲೆ ಇರೋರು. ಹೀಗಾಗಿ ಹಣ್ಣಿನ ಜ್ಯೂಸನ್ನು ಕೂಡ ಸಕ್ಕರೆ ಕಾಯಿಲೆ ಇರೋರು ಕುಡಿಯೋ ಹಾಗಿಲ್ಲ. ಎಂಟನೇದು ಸಬ್ಬಕ್ಕಿ. ಈ ಸಬ್ಬಕ್ಕಿ ಕೂಡ ಸಕ್ಕರೆ ಕಾಯಿಲೆ ಇರೋರಿಗೆ ಡೇಂಜರೇ. ಸಬ್ಬಕ್ಕಿ ಕಿಚಡಿ ಮಾಡ್ತಾರೆ, ಇದರ ವಡೆ ಮಾಡ್ತಾರೆ. ಆದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇದರಿಂದ ಶುಗರ್ ಲೆವೆಲ್ ಬೇಗ ಜಾಸ್ತಿ ಆಗುತ್ತೆ. ಹೀಗಾಗಿ ನೀವು ಡಯಾಬಿಟಿಕ್ ಆಗಿದ್ದರೆ, ಸಕ್ಕರೆ ಕಾಯಿಲೆ ಇದ್ದರೆ ಈ ಸಬ್ಬಕ್ಕಿಯಿಂದ ದೂರ ಇರಿ. ವೀಕ್ಷಕರೇ, ನೀವೇನಾದರೂ ಶುಗರ್ ಪೇಷಂಟ್ಸ್ ಆಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಸಕ್ಕರೆ ಕಾಯಿಲೆ ಇರೋರು ಇದ್ದರೆ ಈ ಕಡೆ ಗಮನ ಕೊಡಿ. ಆದಷ್ಟು ಈ ಡೇಂಜರಸ್ ಫುಡ್ಗಳಿಂದ ದೂರ ಇರಿ. ಇವುಗಳನ್ನು ಯಾವುದೇ ಕಾರಣಕ್ಕೂ ತಿನ್ನಂಗಿಲ್ಲ. ವೀಕ್ಷಕರೇ, 8 ಪದಾರ್ಥಗಳು ಸಕ್ಕರೆ ಕಾಯಿಲೆ ಇರೋರ ಪಾಲಿಗೆ ವಿಷ ಇದ್ದ ಹಾಗೆ. ಸಕ್ಕರೆ ಕಾಯಿಲೆ ಇರೋರು ಆದಷ್ಟು ಇವುಗಳಿಂದ ದೂರ ಇರಿ. ಅಂದಹಾಗೆ ಸಕ್ಕರೆ ಕಾಯಿಲೆ ಇರೋರು ಮುಖ್ಯವಾಗಿ ಗಮನ ಕೊಡಬೇಕಾಗಿದ್ದು ತಿನ್ನೋ ಆಹಾರದ ಕಡೆ, ಫುಡ್ ಕಡೆ ಫೋಕಸ್ ಮಾಡಿದರೆ ಯಾವುದೇ ಸಮಸ್ಯೆ ಆಗಲ್ಲ. ಒಂದು ವೇಳೆ ಫುಡ್ ವಿಚಾರವಾಗಿ ನೆಗ್ಲೆಕ್ಟ್ ಮಾಡಿದರೆ ಅದು ನಿಮ್ಮ ಜೀವಕ್ಕೆ ಕಂಟಕ ತರಬಹುದು, ಆಪತ್ತನ್ನು ತರಬಹುದು. ಎಚ್ಚರ. ಫುಡ್ ಚಾರ್ಟ್ ಕಡೆ ನಿಮ್ಮ ಗಮನ ಇರಲಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ. ನಮಸ್ಕಾರ.